ಅಕ್ಕ ರೆಡಿನಾ? ನಮ್ಗೆ ಮಧ್ಯರಾತ್ರಿ 2 ಗಂಟೆ ಮೇಲೆ ಏನಾದ್ರು ಫೋನ್ ಬಂದ್ರೆ ಅದು ಅಕ್ಕಂದೇ ಇರುತ್ತೆ. ಏನಾ ಅಕ್ಕ ಪಬ್ಲಿಸಿಟಿ ಮಾಡ್ರೋ, ಎಲ್ರಕ್ಕ ಸ್ಟಾರ್ಟ್ ಆಗತ್ತೋ ಸೆನ್ಸಾರು ಆಯ್ತಲ್ಲ, ಸರ್ಟಿಫಿಕೇಟ್ ಬರ್ತಾ ಇದೆಯಲ್ಲ, ಯಾವಾಗ್ರಕ್ಕ ಬರೋದು? ಬರ್ತದೆ ಕಾಯಿರೋ. ಏನೋ ಕಟ್ ಮಾಡಿದ್ರು ಅಕ್ಕ, ಅದೇನೋ ಕಟ್ ಮಾಡ್ಬಿಟ್ಟವ್ರೆ, ಈಗ ಡಬ್ಬಿಂಗ್ ಮಾಡ್ಬೇಕನಕ್ಕ? ಇಲ್ಲ ಇಮಿಡಿಯೇಟ್ ಪ್ರೇಮ್ ಸರ್ ಮಗನ. ಅದು ಮಧ್ಯರಾತ್ರಿಯಲ್ಲೆಲ್ಲ ಫೋನೇ ಮಾಡಲ್ಲ ಡೈರೆಕ್ಟ್ರು, 9 ಗಂಟೆ ಮೇಲೆಲ್ಲ ಸ್ವಿಚ್ ಆಫ್. 11 ಗಂಟೆ ಮಗನ ಅದು ಇದೇನ ಕಳಿಸ್ಬಿಡಪ್ಪ ಅಂದ್ರು. ಅಣ್ಣ ಏನಣ್ಣ ಹೇಳ್ತಾ ಇದೀಯ, ಏನಕ್ಕೆ ಹೇಳ್ಬೇಕಣ್ಣ? ಅದು ಸೆನ್ಸಾರ್ದು ಮಗನ ಹೇಳಿ ಕಳಿಸ್ಬಿಡು ಅಣ್ಣ. ಮೊಬೈಲಲ್ಲಿ ಹೇಳೋದ? ಹ್ಞೂ ಅಣ್ಣ. ಅಲ್ಲ ಬಾತ್ರೂಮ್ ಆಗಿದ್ದೀನಿ ಇವಾಗ, ಅಲ್ಲಿಂದನೇ ಹೇಳೋದ? ಹ್ಞೂ ಅಣ್ಣ. ಅಲ್ಲ ಅಣ್ಣ ಯಾಕೋ ಆಗಲ್ವಾ ಮಗನೇ, ಅರ್ಜೆಂಟ್ ಕಳ್ಸಪ್ಪ, ನೀನು ಪರ್ಮಿಷನ್ ತಗೋಬೇಕು. ಸರಿ ಕಣ, ಇಮಿಡಿಯೇಟ್ ಆಗಿ ಅಲ್ಲಿಂದನೇ ಕಳಿಸ್ದೆ. ಏನೋ ಸರ್ಟಿಫಿಕೇಟ್ ಸಿಕ್ತಾ ಮಗ? ಹಂಗೆ ಡಬ್ಬಿಂಗ್ ಮಾಡ್ಬಿಡ. ಅವ್ರೇನೋ ಅವ್ರಿಗೆ ಸರಿಯಾಗಿ ಕೇಳಿಸಿರುವಂತೆ. ನೇಮ್ದೇ ಮಲ್ಗಿರೋ ನನ್ನ ಬಾತ್ರೂಮ್ ಕರೆಸ್ಬಿಟ್ಟು ಡಬ್ಬಿಂಗ್ ಮಾಡಿಸಿದ್ರಲ್ಲ. ಸೊ ಕೇಳಿದ್ದು ಫನ್ ಜರ್ನಿನೂ ಇದೆ, ಬೇರೆ ತರ ಜರ್ನಿನೂ ಇದೆ. ಸೊ ಇನ್ನ ನಮಗೆ ಸಿಕ್ಕಿರೋದು ಇನ್ನ 6 ದಿವಸ ಇದೆ. ದಯವಿಟ್ಟು ಎಲ್ರು ಚಿತ್ರ ನೋಡಿ ಆಶೀರ್ವಾದ ಮಾಡಿ. ಇನ್ನು ತುಂಬಾನೇ ಅಂದ್ರೆ ಓಪನ್ ವಾಯ್ಸ್ ಅಲ್ಲಿ ಆಕ್ಟ್ ಮಾಡಿರುವಂತ ಕ್ಯಾರೆಕ್ಟರ್ ಅದು. ಅಂದ್ರೆ ಓಪನ್ ವಾಯ್ಸ್ ಅಲ್ಲಿ ಆಕ್ಟ್ ಮಾಡಿದಾಗ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಮರ್ತೋಗ್ತೀವಿ ಡೈಲಾಗು. ಕರೆಕ್ಟ್, ನಾವು ಡೈಲಾಗ್ ಮರ್ತೋಗ್ತೀವಿ. ನಾವು ಸಟಲ್ಡ್ ಆಗಿ ಮಾಡ್ತಾ ಇದ್ರೆ ಸ್ವಲ್ಪ ನೆನ್ಪಿಟ್ಕೊಂಡು ಓಕೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಇದು ಓಪನ್ ವಾಯ್ಸ್ ಅದು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಸೊ 100% ಅವ್ರ ಎಫರ್ಟ್ ಕಾಣಿಸುತ್ತೆ. ಅವ್ರದ್ದೇ ಅಂತಲ್ಲ, ನಮ್ಮ ಮಕ್ಕಳ ಕ್ಯಾರೆಕ್ಟರ್ನು ಮಾಡಿದ್ರೆ, ತಂಗಿ ಕ್ಯಾರೆಕ್ಟರ್ ಮಾಡಿದ್ರೆ, ಎಲ್ಲರೂ ಬಂದಿದ್ರೆ. ಇದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಚಿತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಟೆಕ್ನಿಷಿಯನ್ಸ್ ಬಗ್ಗೆನೂ ರಿಲೀಸ್ ಆದ್ಮೇಲೆ ಖಂಡಿತ ಮಾತಾಡ್ತೀನಿ.